ವರ್ಷಾವತಿ ಜಾತ್ರೋತ್ಸವಕ್ಕೆ ಬಂದಿದ್ದೇನೆ. ಶ್ರೀ ಕುಬೇಸಹಸ್ತಾರ ವಿಷ್ಣುಮೂರ್ತಿ ದೇವರು ಪಡುಮಲೆ. ಹಾಯ್ ಎಲ್ಲರೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶರತ್ ಮಾತಾಡ್ತಾ ಇದ್ದೇನೆ. ಶರತ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಈ ಒಂದು ಪಡುಮಲೆ ಜಾತ್ರೋತ್ಸವವು ಜನವರಿ 12ರಿಂದ ಸ್ಟಾರ್ಟ್ ಆಗಿ 18ರವರೆಗೂ ನಡೆಯಲಿಕ್ಕಿದೆ. ಹಾಗೆಯೇ ಈ ಒಂದು ಪೂರ್ವ ಸಂಪ್ರದಾಯ ಪ್ರಕಾರ ನಡೀತಿರುವಂಥ ಈ ಪಡುಮಲೆ ಶಾಸ್ತ್ರ ವಿಷ್ಣುಮೂರ್ತಿ ದೇವಸ್ಥಾನ ಪಡುಮಲೆ ಹಾಗೂ ಪೂಮಾನಿ ಕಿನ್ನಿಮಾನಿ ದೈವಗಳ ವರ್ಷಾವಧಿ ಜಾತ್ರೋತ್ಸವವು ಪ್ರಾರಂಭಗೊಂಡು ಅದು 19ನೇ ತಾರೀಕಿನವರೆಗೆ ನಡೆಯುವ ನಿರಂತರವಾಗಿ. ಹಾಗೆ ಇಂದು ಬೆಳಗಿನಿಂದ ಹಸಿರುವಾದಿ ಹೊರೆ ಕಾಣಿಸಿಕೊಂಡಾಗ ಹಾಗೆ ಸಂಜೆ ಸೂರ್ಯಾಸ್ತಮನಕ್ಕೆ ಶ್ರೀದೇವರಿಗೆ ಕಾರ್ತಿಗೆ ಪುರಾಣ ತುಂಬಿಕೊಂಡು ಹಾಗೆ ಶ್ರೀದೇವರಿಗೆ ಕಾರ್ತಿಗೆ ಹೋಗಿ ತದನಂತರ ಪಡುಮಲೆ ಇತಿಹಾಸ ಪ್ರಸಿದ್ಧ ಪುಣ್ಯಕ್ಷೇತ್ರ, ಶಾಸ್ತಾರ ವಿಷ್ಣುಮೂರ್ತಿ ದೇವರ ನೆಲೆ ನಿಂತಹ ಒಂದು ಪುಣ್ಯಕ್ಷೇತ್ರ ಪಡುಮಲೆ. ಇಲ್ಲಿ ನಾವು ದೇವಸ್ಥಾನದ ಜೀರ್ಣೋದ್ಧಾರ ಕೂಡ ಹಾಗೆ 1 ವರ್ಷದ ಒಳಗಡೆ ಮುಗಿದಿದೆ. ಮಹಾನ್ ಇಲ್ಲಿಯ ಭಕ್ತಾದಿಗಳು ಅವಳಿ ಗ್ರಾಮಗಳು ಬಡಗನ್ನೂರು 2 ಗ್ರಾಮದ ಭಕ್ತರು ಪಡುಮಲೆ. ಈ 2 ಗ್ರಾಮದ ಭಕ್ತಾದಿಗಳು ಹಗಲು ರಾತ್ರಿ ದುಡಿದಿದ್ದಾರೆ. ಕಳೆದ ಒಂದು 10 ದಿವಸದಿಂದ ಈ ಜಾತ್ರೋತ್ಸವಕ್ಕಾಗಿ ರಾತ್ರಿ ಹಗಲೆನ್ನದೇ ದಿನದಲ್ಲಿ 50-60 ಜನ ದುಡಿತಾ ಇದ್ದಾರೆ. ದೇವರ ಕೆಲಸಗಳಿಂದಾಗಿ ಅಭೂತಪೂರ್ವವಾಗಿ ದೇವರ ಜಾತ್ರೋತ್ಸವ ನಡೀತಾ ಇದೆ. ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಲಾಯಿತು. ಆಮೇಲೆ ನಾಳೆ ಸಮರ್ಧನೆ ಅನ್ನುವಂಥ ಕಾರ್ಯಕ್ರಮ ಇರ್ತದೆ. ದೇವರ ಬಲಿ ರಾತ್ರಿ ಇರ್ತದೆ, ದರ್ಶನ ಬಲಿ ನಾಳ್ದು ಇರ್ತದೆ. 12, 13, 14 3 ದಿವಸದ ಜಾತ್ರೋತ್ಸವ ಅಂದರೆ ಕೊನೆ 33ನೇ ತಾರೀಕಿಗೆ ಆಯಿತು. ತದನಂತರ ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಆಮೇಲೆ ನಾಳೆ ಮಧ್ಯಾಹ್ನ ಸಮರ್ಧನೆ, ರಾತ್ರಿ ದೇವರ ಬಲಿ, ಆಮೇಲೆ ಕಟ್ಟೆ ಪೂಜೆ, ಬೆಡಿಮದ್ದು ಪ್ರದರ್ಶನ, ಹಾಗೆ ನಾಳ್ದು ದರ್ಶನ ಬಲಿ ನಡೀಲಿಕ್ಕಿದೆ. ಈ 3 ದಿನ ಕೂಡ ಭಕ್ತರು ಬಹಳಷ್ಟು ಜನ ಊರಿಂದ ಪರವೂರಿಂದ ಜನ ಬರ್ತಾ ಇದ್ದಾರೆ. ನಾಳೆ ಅಂದರೆ 13 ತಾರೀಕು ಶ್ರೀ ಕ್ಷೇತ್ರದ ಪಡುಮಲೆಯಲ್ಲಿ ಅನ್ನದಾನ ಬರ್ತಾರೆ. ಹಾಗಾಗಿ ಕರಸೇವಕರು ಪಡುಮಲೆಗೆ ಹೊರೆ ಕಾಣಿಕೆ ಮತ್ತು ಕ್ಷೇತ್ರ ಪಡುಮಲೆಗೆ ಜಾತ್ರೋತ್ಸವ ಪ್ರಯುಕ್ತ ಗ್ರಾಮಗಳಿಂದ ಬಂದಂತಹ ಹಸಿರು ಹೊರೆ ಕಾಣಿಕೆ
ಇವತ್ತು ಬಲಿವಾಡು ಶೇಖರಣಾ ದಿನ. ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಪರವೂರ ಭಕ್ತರು ಬಲಿವಾಡು ಒಂದಿಗೆ ಹೊರೆ ಕಾಣಿಕೆಯನ್ನು ನೀಡಿದ್ದಾರೆ. ಅಭೂತಪೂರ್ವವಾದಂಥ ಭಕ್ತರ ಬೆಂಬಲ ನಮಗಿದೆ. ನಿರಂತರವಾಗಿ ಭಕ್ತರು ಕಳೆದ 10 ದಿನಗಳಿಂದ ಹಗಲು ರಾತ್ರಿ ಎನ್ನದೇ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಲಿವಾಡು ಶೇಖರಣಾಲಯ ಅನುದಾನ ನಡೆಯಲಿಕ್ಕಿದೆ. ಅದಕ್ಕೋಸ್ಕರ ಇದೀಗಲೇ ತರಕಾರಿ ಹೆಚ್ಚುವ ಕಾರ್ಯಕ್ರಮ ಇದೀಗ ನಡೆಯುತ್ತಿದೆ. ಈ ಊರಿನ ಎಲ್ಲ ಗ್ರಾಮಸ್ಥರ ಕೂಡುವಿಕೆ ಹಾಗೂ ಊರಿನ ದಾನಿಗಳಿಂದ ಯಶಸ್ವಿಯಾಗಿ ಒಂದು ಕಾರ್ಯಕ್ರಮ ನೆರವೇರಲಿ ಎಂದು ಈ ಎಲ್ಲ ಊರಿನ ಗ್ರಾಮಸ್ಥರ ಪರವಾಗಿ